Throw it up. Start twerking like Miley. Oh yeah, twerking like Miley. Don't pop it like Miley. ಹಾಯ್ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋನಲ್ಲಿ ಹುಣಸೆ ಹಣ್ಣಿನ ಹೆಲ್ತ್ ಬೆನಿಫಿಟ್ ಬಗ್ಗೆ ನಾನು ತಿಳಿಸಿದ್ದೆ. ಆದ್ರೆ ಇವತ್ತಿನ ವಿಡಿಯೋನಲ್ಲಿ ಅದೇ ಹುಣಸೆ ಹಣ್ಣನ್ನ ನಾವು ಯೂಸ್ ಮಾಡಿ ಬೀಜವನ್ನ ಬಿಸಾಕ್ಬಿಡ್ತೀವಿ. ಆದ್ರೆ ಆ ಬೀಜವನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಪರ್ಟಿಕ್ಯುಲರ್ ಹೆಲ್ತ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋದು ಈ ವಿಡಿಯೋನಲ್ಲಿ ನೀವು ತಿಳ್ಕೊಂತೀರಾ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡ್ತಾ ಇರಿ. ವೀಳ್ಯದೆಲೆ, ಗುಟ್ಕಾ ಅಥವಾ ವಿಮಲ್ ತಿಂದು ನಿಮ್ಮ ಹಲ್ಲಲ್ಲಿ ಕಲೆಗಳಾಗಿದ್ರೆ ಅಥವಾ ಹಲ್ಲು ಯೆಲ್ಲೋಯಿಶ್ ಆಗಿದ್ರೆ ಆ ಹಲ್ಲನ್ನ ವೈಟ್ ಮಾಡ್ಕೊಳ್ಳಿಕ್ಕೆ ಈ ಹುಣಸೆ ಬೀಜವನ್ನ ನೀವು ಯೂಸ್ ಮಾಡ್ಕೋಬಹುದು. ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂದ್ರೆ, ಹುಣಸೆ ಬೀಜವನ್ನ ಸಣ್ಣ ಫ್ಲೇಮ್ ಅಲ್ಲಿ ನೀವು ಬಿಸಿ ಮಾಡ್ಕೊಳ್ಳಿ. ಅಂದ್ರೆ ಒಂದು ತವದಲ್ಲಿ ಹುರ್ಕೊಳ್ಳಿ, ಆದ್ರೆ ಎಣ್ಣೆ ಎಲ್ಲ ಹಾಕಕ್ ಹೋಗ್ಬೇಡಿ. ಡ್ರೈ ಆಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರ ಕಪ್ಪು ಸಿಪ್ಪೆಯನ್ನ ರಿಮೂವ್ ಮಾಡಿ ಆ ಸೀಡ್ಸ್ ನ ಗ್ರೈಂಡರ್ ಅಲ್ಲಿ ಹಾಕಿ ನೀವು ಗ್ರೈಂಡ್ ಮಾಡ್ಕೊಂಡು ಒಂದು ಪೌಡರ್ ರೆಡಿ ಮಾಡ್ಕೊಳ್ಳಿ. ಈ ಪೌಡರ್ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಮಿಕ್ಸ್ ಮಾಡಿ ನೀವು ಬ್ರಷ್ ಮಾಡುವಾಗ ಇದನ್ನ ಪೇಸ್ಟ್ ನಂತೆ ಯೂಸ್ ಮಾಡ್ಕೊಳ್ಳಿ. ನೀವು ಹೀಗೆ ಟ್ರೈ ಮಾಡೋದ್ರಿಂದ ನಿಮ್ಮ ಹಲ್ಲಲ್ಲಿರುವಂತಹ ಮಾರ್ಕ್ ಮತ್ತು ಯೆಲ್ಲೋಯಿಶ್ ಹಲ್ಲುಗಳೆಲ್ಲ ಕ್ಲೀನ್ ಆಗುತ್ತೆ. ಇದನ್ನ ಒಮ್ಮೆ ಟ್ರೈ ಮಾಡಿ ರಿಸಲ್ಟ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ವಿಡಿಯೋಸ್ ಗಳನ್ನ ಫ್ರೀ ಆಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.